ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗ ನಡೀತು, ನಾನ್ ಕೋಪರೇಷನ್ ಮೂವ್ಮೆಂಟ್ ಯಾವಾಗ ನಡೀತು, ಸ್ವದೇಶಿ ಮೂವ್ಮೆಂಟ್ ಯಾವಾಗ ನಡೀತು, ಬಂಗಾಳದ ವಿಭಜನೆ ಯಾವಾಗ ಆಯಿತು ಸರ್, ಯಾವ ರೀತಿ ಸರ್ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ ಸರ್ ಅಂತ ಅನ್ನೋರಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಡೇಟ್ ಇಯರ್ಸ್ ಅನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. ಓಕೆ, ಟೆನ್ಷನ್ ಬೇಡ, ನಾನು ಕೊಡ್ತಾ ಹೋಗ್ತೀನಿ. ಆ ರೂಲ್ಸ್ ನ ನೀವು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ನೆನಪಿರ್ಲಿ, ಇಂಪ್ಲಿಮೆಂಟ್ ಜಸ್ಟ್ ವಿಡಿಯೋ ನೋಡೋದಲ್ಲ, ವಿಡಿಯೋ ಕೇಳೋದಲ್ಲ, ಇಂಪ್ಲಿಮೆಂಟ್ ಮಾಡಬೇಕು. ನಾನು ಅಲ್ಲಿ ಕೊಡ್ತಕ್ಕಂಥ ಏನೋ ಟ್ರಿಕ್ಸ್ ಇದೆಯಲ್ವಾ, ಅದನ್ನ ನೀವೇನ್ ಮಾಡಬೇಕು, ಡೈಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನೀವು ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಅಥವಾ ಏನೋ ಸೋಷಿಯಲ್ ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಡೇಟ್ಸ್ ಇಯರ್ಸ್ ಅನ್ನ ತುಂಬಾ ಸುಲಭವಾಗಿ ನೆನ್ಪಿಟ್ಕೋಬಹುದು. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಅದಕ್ಕೂ ಮುಂಚೆ ನಾನು ನಿಮಗೆ ಕೇಳ್ತೀನಿ, ನೀವು ಹುಟ್ಟಿದ ಡೇಟ್ ಆಫ್ ಬರ್ತ್ ಹೇಳಿ, ನಿಮಗೆ ಗೊತ್ತಿರುತ್ತಲ್ವಾ? ಸೊ ನಿಮ್ಮ ಅಕ್ಕ, ತಮ್ಮ, ಅಣ್ಣ, ತಂಗಿ ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿರುತ್ತಲ್ವಾ? ತಂದೆ ತಾಯಿ ಅವ್ರದ್ದು ಕೂಡ ಡೇಟ್ ಆಫ್ ಬರ್ತ್ ಯಾವಾಗ ಹುಟ್ಟಿದಾರೆ ಅನ್ನೋದು ಗೊತ್ತಿರುತ್ತೆ ಅಂದಮೇಲೆ, ಸೊ ಇದು ಯಾಕೆ ಗೊತ್ತಿರಲ್ಲ? ನಿಮ್ಮ ಮನೆ ಫೋನ್ ನಂಬರ್ ನಿಮಗೆ ಗೊತ್ತಿರುತ್ತೆ ಅಂದಮೇಲೆ, ಸೊ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಡೇಟ್ಸ್ ಇಯರ್ಸ್ ಯಾಕೆ ನಿಮಗೆ ಮರ್ತೋಗುತ್ತೆ? ಇದು ಕೂಡ ತುಂಬಾ ಸುಲಭ. ಓಕೆ, ಫಸ್ಟ್ ನೀವು ಅನ್ಕೋಬೇಕು, ಇದು ಸುಲಭ, ನಾನು ಮಾಡೇ ಮಾಡ್ತೀನಿ, ಐ ಕ್ಯಾನ್ ಡೂ ಇಟ್ ಅಂತ ಅನ್ಕೋಬೇಕು. ಓಕೆ, ಈಗಲೇ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು ಐ ಕ್ಯಾನ್ ಡೂ ಇಟ್ ಅಂತ. ಏನಂತ? ಐ ಕ್ಯಾನ್ ಡೂ ಇಟ್. ಏನಂತ ಹೇಳಿ? ಐ ಕ್ಯಾನ್ ಡೂ ಇಟ್ ಅಂತ ನೀವು ಈಗ್ಲೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು ಸ್ಟೂಡೆಂಟ್ಸ್. ಓಕೆ, ಈಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಟ್ರಿಕ್ಸ್ ಕೊಡ್ತಾ ಹೋಗ್ತೀನಿ ಯಾವ ರೀತಿ ಹಿಸ್ಟ್ರಿ ಡೇಟ್ಸ್ ಮತ್ತೆ ಇಯರ್ಸ್ ಅನ್ನ ನೆನ್ಪಿಟ್ಕೊಳ್ಳೋದು ಅಂತ. ಸೊ ನೋಡಿ, ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಲೀಸ್ಟ್ ಡೌನ್ ಇಯರ್ಸ್ ಅಂಡ್ ಡೇಟ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಸೊ ಇಲ್ಲಿ ನಾನು ಏನ್ ಹೇಳಿದ್ದೀನಪ್ಪ ಅಂತಂದ್ರೆ, ನೀವು ಇತಿಹಾಸದಲ್ಲಿ ಬರ್ತಕ್ಕಂಥ ಸೋಷಿಯಲ್ ಸೈನ್ಸ್ ನ ಯಾವುದೇ ಒಂದು ಹಿಸ್ಟ್ರಿ ಒಂದು ಡೇಟ್ಸ್ ನ ನೆನ್ಪಿಟ್ಕೋಬೇಕಂದ್ರೆ, ಫಸ್ಟ್ ಥಿಂಗ್ ನೀವು ಕ್ರೊನಾಲಜಿಕಲ್ ಆರ್ಡರ್ ಆಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಯರ್ಸ್ ಮತ್ತೆ ಡೇಟ್ಸ್ ಅನ್ನ ಲೀಸ್ಟ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. 1498 ಅಲ್ಲಿ ವಾಸ್ಕೋ ಡ ಗಾಮ ನಮ್ಮ ಭಾರತಕ್ಕೆ ಬರ್ತಾನಲ್ವಾ, ಆವತ್ತಿನಿಂದ ಹಿಡಿದು 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಗೋವರೆಗೂ ಯಾವ ಇಸ್ವಿಯಲ್ಲಿ ಯಾವ ಡೇಟ್ಗೆ ಏನೇನು ಘಟನೆಗಳು ಆಯ್ತು ಅನ್ನೋದನ್ನ ನಾವು ಕ್ರೊನಾಲಜಿಕಲ್ ಆರ್ಡರ್ ಆಗಿ ಆ ಘಟನೆಯನ್ನು ಆಧಾರಿತವಾಗಿ ಇಟ್ಕೊಂಡೇ ಬರಿತಾ ಹೋಗ್ಬೇಕು. ಓಕೆ, ನೀವು ಮಿಡಲ್ ಅಲ್ಲಿ ಏನೋ ನಾನು ಇವತ್ತು ಫ್ರೀಡಮ್ ಸ್ಟ್ರಗಲ್ ಚಾಪ್ಟರ್ ಬಗ್ಗೆ ಏನೋ ಅಲ್ಲಿ ಬರ್ತಕ್ಕಂಥ ಹಿಸ್ಟ್ರಿಗಳ ಡೇಟ್ಸ್ ಗಳನ್ನ ನೆನ್ಪಿಟ್ಕೊಳ್ತೀನಿ, ಅದಾದ ನಂತರ ಇನ್ನೊಂದು ಯಾವ್ದೋ ಚಾಪ್ಟರ್ಗೆ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ಚಾಪ್ಟರ್ ಇಂದ ಕಂಟಿನ್ಯೂಸ್ ಆಗಿ ಕ್ರೊನಾಲಜಿಕಲ್ ಆರ್ಡರ್ ಆಗಿ ಅಥವಾ ಇಯರ್ ವೈಸ್ ಒಂದು ಲೀಸ್ಟ್ ಡೌನ್ ಮಾಡ್ಕೊಳ್ಳಿ. ಒಂದ್ ಸೈಡ್ ಇಯರ್ಸ್, ಇನ್ನೊಂದು ಸೈಡ್ ಏನೋ ಈವೆಂಟ್ಸ್ ಅನ್ನ ಲೀಸ್ಟ್ ಡೌನ್ ಮಾಡ್ಕೊಂಡು ಇವತ್ತಿಂದಲೇ ಲೀಸ್ಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದು ಫಸ್ಟ್ ಪ್ರಿಫರೆನ್ಸ್ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಇರಬೇಕು. ಓಕೆ, ಸೊ ದೆನ್ ಸೆಕೆಂಡ್ ಥಿಂಗ್ ನೋಡಿ, ಡಿವೈಡ್ ದ ಸೆಂಚುರಿ ಇಂಟು ಕ್ವಾರ್ಟರ್ಸ್. ಸೊ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಓಕೆ, ಈಗ 1905 ಅಲ್ಲಿ ಏನಾಗುತ್ತೆ, ಬಂಗಾಳದ ವಿಭಜನೆ ಆಗುತ್ತೆ ಅಲ್ವಾ? ಅದಾದ ನಂತರ ಅದೇ ಟೈಮಲ್ಲಿ ಏನಾಗುತ್ತೆ, ಸ್ವದೇಶಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಹಿಸ್ಟ್ರಿಯಲ್ಲಿ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಕೇಳಿರ್ತಾರೆ, ವೆನ್ ಬೆಂಗಾಲ್ ಪಾರ್ಟಿಷನ್ ವಾಸ್ ಟುಕ್ ಪ್ಲೇಸ್ ಅಥವಾ ವೆನ್ ಸ್ವದೇಶಿ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಅಂತ. ಸೊ ನಿಮಗೆ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗುತ್ತೆ, ಯಾವ್ದಪ್ಪ ಇದು 1905, 6, 8, 9 ಈ ರೀತಿ ಎಲ್ಲ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಿಯಪ್ಪ ಅಂತಂದ್ರೆ, ನೋಡಿ ಇಲ್ಲಿ ಒಂದು ಟ್ರಿಕ್ಸ್ ಕೊಟ್ಟಿದ್ದೀನಿ. ಎಕ್ಸಾಂಪಲ್ ನಾನು 1901 ರಿಂದ 2000 ಅಂತ ಕೊಟ್ಟಿದ್ದೀನಿ. ಬಟ್ ಇದನ್ನ ನೀವು ಯಾವುದೇ ಇಯರ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಂತ ನೋಡಿ. ಸೊ ಸ್ಟಾರ್ಟಿಂಗ್ 25 ಇಯರ್ಸ್ ಇದೆಯಲ್ವಾ, 1901 ಇಂದ 1925, ಇದನ್ನ ನೀವು ಫಸ್ಟ್ ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಅದಾದ ನಂತರ 1926 ಇಂದ 1950 ಸೆಕೆಂಡ್ ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡಿ. ಸೊ ಅದಾದ ನಂತರ 1951 ಇಂದ 1975 ವರ್ಗುನ ಥರ್ಡ್ ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡಿ. ಸೊ ಅದಾದ ನಂತರ 1976 ಇಂದ 2000 ವರೆಗೆ ಫೋರ್ತ್ ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಈ ರೀತಿ ಒಂದು ಏನು ಆ 100 ವರ್ಷಗಳ ಅವಧಿಯಲ್ಲಿ ಎಷ್ಟು ಬರುತ್ತೆ, 4 ಕ್ವಾರ್ಟರ್ಸ್ ಬರುತ್ತೆ. ಒಂದು ಕ್ವಾರ್ಟರ್ ಅಂತಂದ್ರೆ 25 ಇಯರ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ, ನೀವಲ್ಲಿ ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ, ನೋಡಿ ಏನು ಫಸ್ಟ್ ಕ್ವಾರ್ಟರ್. ಓಕೆ, ಫಸ್ಟ್ ಕ್ವಾರ್ಟರ್ ಅಥವಾ 20th ಸೆಂಚುರಿ ಅಂತ ಬರೀರಿ, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ನಿಮಗೆ ಆ 1905 ಅನ್ನೋದು ಕ್ಲಿಯರ್ ಆಗಿ ನೆನಪು ಬರ್ತಾ ಇಲ್ಲ ಸರ್, ಭಾರಿ ಕಷ್ಟ ಆಗ್ತಾ ಇದೆ ನನಗೆ ಅಂದಾಗ, ನೀವು ಅಲ್ಲಿ ಏನ್ ಮಾಡಿಯಪ್ಪ ಅಂತಂದ್ರೆ, ಆ ಡೇಟ್ಸ್ ಬದಲು ಫಸ್ಟ್ ಕ್ವಾರ್ಟರ್ ಆಫ್ 20th ಸೆಂಚುರಿ ಅಂತ ಬರೀರಿ. ಸೊ ಇದೇ ರೀತಿ ಬೇರೆದಕ್ಕೂ ಕೂಡ, ಓಕೆ, ಬೇರೆದಕ್ಕೂ ಕೂಡ ಇದೇ ರೀತಿ ನೀವು ಬರೀಬೇಕಾಗುತ್ತೆ. ಸೊ ಈಗ ನಾನು ನಿಮಗೆ ಕೇಳ್ತೀನಿ, ಸೊ ನೀವು ಇದೇ ರೀತಿ ನಮಗೆ ಏನೋ ಇಂಡಿಪೆಂಡೆನ್ಸ್ ಯಾವಾಗ ಸಿಕ್ಕಿದ್ದು, ನಮಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದ್ದು ಅನ್ನೋದನ್ನ ಈ ರೀತಿ ಏನೋ ಈ ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್, ಫೋರ್ತ್ ಕ್ವಾರ್ಟರ್ ಅನ್ನೋದ್ರಲ್ಲಿ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗಲೇ ತಿಳಿಸಿ ನಮಗೆ ಇಂಡಿಪೆಂಡೆನ್ಸ್ ಯಾವಾಗ ಸಿಕ್ಕಿದ್ದು ಅನ್ನೋದನ್ನ ಈ ಕ್ವಾರ್ಟರ್ ಆರ್ಡರ್ ಅಲ್ಲಿ ಈಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಸೊ ಇದು ಸೆಕೆಂಡ್ ಥಿಂಗ್ ಆಯ್ತಾ. ದೆನ್ ನೋಡಿ, ತುಂಬಾ ಸುಲಭ ಆಗಿದೆ. ಲೀಸ್ಟ್ ಇಯರ್ಸ್ ಅಂಡ್ ಡೇಟ್ಸ್ ಚಾಪ್ಟರ್ ವೈಸ್ ಏನು ಅಂತ ಹೇಳ್ತಿದಾರಪ್ಪ ಅಂತಂದ್ರೆ, ಕ್ರೊನಾಲಜಿಕಲ್ ಆರ್ಡರ್ ಆದ್ಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಬರೆದು ನೀವು ಚಾಪ್ಟರ್ ವೈಸ್ ಏನ್ ಮಾಡಿ, ಲೀಸ್ಟ್ ಡೌನ್ ಮಾಡಿ. ಓಕೆ, ಚಾಪ್ಟರ್ ವೈಸ್ ಮಾಡ್ಲೇಬೇಕು. ನೀವು ಮಿಡಲ್ ಅಲ್ಲಿ ಓದ್ತಾ ಹೋದ್ರೆ ಆಗೋದಿಲ್ಲ. ಓಕೆ, ಪರ್ಟಿಕ್ಯುಲರ್ ಆಗಿ ಆಯಾ ಚಾಪ್ಟರ್ ರಿಲೇಟೆಡ್ ಯಾವ ಡೇಟ್ಸ್ ಬರುತ್ತೆ, ಯಾವ ಇಯರ್ಸ್ ಬರುತ್ತೆ, ಅದನ್ನ ನೀವು ಚಾಪ್ಟರ್ ವೈಸ್ ಸಪ್ರೇಟ್ ಏನ್ ಮಾಡ್ಬೇಕು,
ನೀವು ನೋಟ್ಸ್ ಮಾಡ್ತಾ ಲೀಸ್ಟ್ ಡೌನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಫಸ್ಟ್ ಒಂದು ಕ್ರೊನಾಲಜಿಕಲ್, ಅದು ಬಿಟ್ರೆ ಚಾಪ್ಟರ್ ವೈಸೇ ಮಾಡಬೇಕಾಗುತ್ತೆ. ಓಕೆ, ಆಯಾ ಚಾಪ್ಟರ್ದು ಅವತ್ತವತ್ತೇ ರಿವೈಸ್ ಮಾಡಿ ಸಪ್ರೇಟ್ ಮಾಡಿ ನಿಮ್ಮ ಹತ್ರ ಸಪ್ರೇಟ್ ನೋಟ್ಸ್ ಅನ್ನೋದು ಇರಬೇಕಾಗುತ್ತೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇದಾದ ನಂತರ ರಿಲೇಟ್ ವಿತ್ ಯುವರ್ ಲೈಫ್ ಇವೆಂಟ್ಸ್ ಅಂಡ್ ಸ್ಪೋರ್ಟ್ಸ್ ಅಂಡ್ ಸಿನಿಮಾ. ಸೊ ಇಲ್ಲಿ ನೋಡಿ ತುಂಬಾ ಸುಲಭ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಏನ್ ಮಾಡ್ತೀರಾ ಅಂತಂದ್ರೆ, ಈಗ ಯಾವುದೋ ಒಂದು ಚಾಪ್ಟರ್ ಓದ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅದೇ ದಿನ ಏನಾಗುತ್ತಪ್ಪ ಅಂತಂದ್ರೆ, ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಇರುತ್ತೆ, ನೀವು ತುಂಬಾ ಇಂಟ್ರೆಸ್ಟ್ ಇಂದ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಸಿನಿಮಾಗೆ ಹೋಗಿರ್ತೀರಾ, ಅಥವಾ ನಿಮ್ಮ ಮನೇಲಿ ಅದೇ ದಿನ ನೀವು ಆ ಸ್ಟಡಿ ಮಾಡೋ ದಿನಾನೇ ನಿಮ್ಮ ಮನೇಲಿ ಏನೋ ಒಂದು ಫಂಕ್ಷನ್ಸ್ ಇರುತ್ತೆ. ಓಕೆ, ಸೊ ಅದನ್ನ ಆ ಒಂದು ವಿಚಾರಕ್ಕೆ ನೀವು ರಿಲೇಟ್ ಮಾಡಬೇಕು. ಅಂದ್ರೆ ಸೊ ನಾನು ಏನೋ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಓದ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೇಲಿ ಏನಾಯ್ತು, ಒಂದು ಫಂಕ್ಷನ್ ಆಯ್ತು, ಅಥವಾ ನಾನು ಈ ದಿನ ಅದನ್ನ ಓದೋ ಟೈಮಲ್ಲಿ ಕ್ರಿಕೆಟ್ ನೋಡಿದ್ದೆ. ಓಕೆ, ಈ ರೀತಿ ನೀವು ನೆನ್ಪಿಟ್ಕೊಂಡ್ರೆ ಇದು ನಿಮಗೆ ಯಾವ ಕಾರಣಕ್ಕೂ ಮರ್ತೋಗೋಕೆ ಚಾನ್ಸೇ ಇಲ್ಲ. ಓಕೆ, ಸೊ ಈ ರೀತಿ ನೀವೇನ್ ಮಾಡಿ, ಪ್ರತಿಯೊಂದು ಡೇಟ್ಸ್ ಇಯರ್ಸ್ ನೆನ್ಪಿಟ್ಕೋಬೇಕಾದ್ರೆ ಏನೋ ಒಂದು ನಿಮ್ಮ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತಲ್ವಾ. ಸೊ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ, ಸ್ಪೋರ್ಟ್ಸ್ ಸಿನಿಮಾ ಅಂತ ಕೊಟ್ಟಿದ್ದೀನಿ. ಸೊ ನೀವು ಯಾವುದಕ್ಕೆ ಬೇಕಾದರೂ ಅದನ್ನ ರಿಲೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಸ್ಟೂಡೆಂಟ್ಸ್ ಯಾವುದ್ರ ಬಗ್ಗೆ ಅಂತಂದ್ರೆ, ಹೌ ಟು ರಿಮೆಂಬರ್ ಹಿಸ್ಟ್ರಿ ಡೇಟ್ಸ್ ಅಂಡ್ ಇಯರ್ಸ್ ಬಗ್ಗೆ. ಸೊ ನೀವು ಈಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕು, ಐ ಕ್ಯಾನ್ ಡೂ ಇಟ್ ಅಂತ ಈಗಲೇ ತಿಳಿಸಿ. ಮತ್ತೆ ನಿಮಗೆ ಯಾವ ರಿಲೇಟೆಡ್ ವಿಡಿಯೋಸ್ ಬೇಕು, ನೆಕ್ಸ್ಟ್ ಸ್ಟ್ರಾಟಜಿ ವಿಡಿಯೋ ಯಾವ್ದು ರಿಲೇಟೆಡ್ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಸ್ಟೂಡೆಂಟ್ಸ್ ಈಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದು.